ನಮಸ್ತೆ ವೀಕ್ಷಕರೇ, ಮ್ಯಾಜಿಕ್ ಬೌಲ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಸ್ಪೆಷಲ್ ಬಾಂಬೆ ಹಲ್ವಾ ಅಥವಾ ಕರಾಚಿ ಹಲ್ವಾ. ತುಂಬ ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿ ಕರಾಚಿ ಹಲ್ವಾ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ. ಮೊದಲಿಗೆ ನಾನು ಒಂದು ಬೌಲ್ ತೊಗೊಂಡ್ಕೊಂಡು ಅದಕ್ಕೆ ನಾನು 1 ಕಪ್ನಷ್ಟು ಕಾರ್ನ್ಫ್ಲವರನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನು ಅದಕ್ಕೆ 1 ಬೌಲ್ನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಬೌಲ್ ನೀರು ಸೇರಿಸ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಉಂಡೆ ಇಲ್ದೇ ನಂತರ ಇನ್ನೊಂದು ಬೌಲ್ನ ನೀರು ಸೇರಿಸ್ಕೊಳ್ಳಿ. ಟೋಟಲ್ 2 ಬೌಲ್ನಷ್ಟು ನೀರು ಸೇರಿಸ್ಕೋಬೇಕು ನಾವು. ನಾನೀಗ ದಪ್ಪ ತಾಳೆ ಇರುವಂಥ ಬಾಣಲೆ ತೆಗೆದುಕೊಂಡಿದ್ದೀನಿ. ಅದಕ್ಕೆ 2 ಬೌಲ್ನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. 2 ಬೌಲಷ್ಟು ಸಕ್ಕರೆ ಹಾಕ್ಕೊಂಡು ನಾನೀಗ 1 ಬೌಲಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಬೌಲ್ ಕಾರ್ನ್ಫ್ಲವರ್ ಹಿಟ್ಟಿಗೆ ಟೋಟಲ್ 2 ಬೌಲಷ್ಟು ಸಕ್ಕರೆ, 1 ಬೌಲಷ್ಟು ನೀರನ್ನು ಸೇರಿಸ್ಕೊಂಡು ನಾನು ಸಕ್ಕರೆನ ಕರಗಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಕರಗಿದ್ರೆ ಸಾಕಾಗುತ್ತೆ, ಪಾನಕ ಬರೋದೇನು ಬೇಡ. ಸಕ್ಕರೆ ಕರಗಿದ ನಂತರ ನಾನು ಇದಕ್ಕೆ ಕಾರ್ನ್ಫ್ಲವರ್ ಹಿಟ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಂಡೆ ಕಟ್ಟದೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಇಲ್ಲಿ ತಳ ಹತ್ತೋ ಚಾನ್ಸ್ ಇರುತ್ತೆ, ಇಲ್ಲಾಂದ್ರೆ ಉಂಡೆ ಕಟ್ಟೋ ಚಾನ್ಸ್ ಇರುತ್ತೆ. ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕು ನಾವು. ಹಿಟ್ಟಿನ ಈ ರೀತಿ ಗಟ್ಟಿ ಆದಮೇಲೆ ನಾನು ಇದಕ್ಕೆ ಫುಡ್ ಕಲರ್ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಯಾವುದೇ ಫುಡ್ ಕಲರ್ ಹಾಕ್ತಾ ಇಲ್ಲ. ಬೀಟ್ರೋಟ್ ಜ್ಯೂಸನ್ನು ತೆಗೆದುಬಿಟ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಫುಡ್ ಕಲರ್ ಆ್ಯಡ್ ಮಾಡ್ಕೊಳ್ಳಿ. ನಾನು ನ್ಯಾಚುರಲ್ ಆದಂಥ ಕಲರ್ ಇದು, ಹಾಗಾಗಿ ಬೀಟ್ರೋಟ್ ಜ್ಯೂಸನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾನು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಬೌಲ್ ಕಾರ್ನ್ಫ್ಲವರ್ ಹಿಟ್ಟಿಗೆ 1 ಬೌಲ್ ತುಪ್ಪ ಬೇಕಾಗುತ್ತೆ. ನಾನು ಅದಕ್ಕೂ ಕಡಿಮೆ ಬೇಕು ಅಂದರೆ ನೀವು ಅದಕ್ಕೂ ಕಡಿಮೆನೇ ಹಾಕ್ಕೊಳ್ಳಿ. ನಾನು ಇಲ್ಲಿ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಲೆಮನ್ ಸಾಲ್ಟ್ ಇದ್ದರೆ ಹಾಕ್ಕೊಳ್ಳಿ. ನಂತರ ಲೆಮನ್ ಸಾಲ್ಟ್ ಇಲ್ಲ ಇವಾಗ, ಹಾಗಾಗಿ ಹಾಕ್ಕೊಳ್ತಾ ಇಲ್ಲ. ಲೆಮನ್ ಸಾಲ್ಟ್ ಇದ್ದರೆ ಆ್ಯಡ್ ಮಾಡ್ಕೊಂಡು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಗಟ್ಟಿ ಆಗೋವರೆಗೂ ನಾವು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ನಮಗೆ ಕನ್ಸಿಸ್ಟೆನ್ಸಿ ಗಟ್ಟಿ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಇದು ಕರಾಚಿ ಹಲ್ವಾ ಚೆನ್ನಾಗಿ ಬರೋದು. ಎಷ್ಟು ನಿಧಾನವಾಗಿ ನಾವು ಕರಾಚಿ ಹಲ್ವಾ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ಇದು ಗಟ್ಟಿ ಆಗಿದೆ. ನನಗೆ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಸವರೆ ತಟ್ಟೆ ಅಥವಾ ಬೌಲಿಗೆ ನೀವು ಹಾಕ್ಕೊಳ್ಳಿ. ತುಪ್ಪ ಸವರೆ ತಟ್ಟೆ ಮೇಲೆ ಹಾಕ್ಕೊಂಡ ನಂತರ ನಾನು ಇದಕ್ಕೆ ಸ್ವಲ್ಪ ಮೇಲೆ ತುಪ್ಪ ಹಾಕ್ಕೊಂಡು ನಾನು ಅಂಟ್ಕೊಳ್ದೇ ಇರಲಿ ಅಂತೇಳಿ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ಪೂನಿಂದ ಸವರ್ಕೊಳ್ತಾ ಇದ್ದೀನಿ. ನೀಟಾಗಿ ಸಮವಾಗಿ ಮಾಡ್ಕೊಂಡ ನಂತರ ಇದಕ್ಕೆ ನಾನು ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ನಾನು ಇದಕ್ಕೆ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಪ್ರೆಸ್ ಮಾಡ್ಕೊಂಡ ನಂತರ ನಾನು ಇದಕ್ಕೆ 1 ಅವರ್ ಅಥವಾ 2 ಅವರ್ಸ್ ಫುಲ್ ತಣ್ಣಗಾಗಬೇಕು, ರೆಸ್ಟಲ್ಲಿ ಇಡಿ. ಹಲ್ವಾ ತಣ್ಣಗಾದ ನಂತರ ನಮಗೆ ಯಾವ ಶೇಪಲ್ಲಿ ಬೇಕಾದ್ರೆ ಆ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಈಗ ಟೇಸ್ಟಿಯಾದಂಥ ಹಲ್ವಾ ರೆಡಿಯಾಗಿದೆ. ಈ ರೀತಿ ಹಲ್ವಾ ಸಿಂಪಲ್ ಮತ್ತು ಟೇಸ್ಟಿಯಾದಂತಹ ಹಲ್ವಾನ ನೀವು ಮನೇಲಿ ಟ್ರೈ ಮಾಡಿ. ಯಾವ ರೀತಿ ಬಂತೇಳಿ ಕಮೆಂಟ್ಸ್ ತಿಳಿಸಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಓಕೆ, ಟೇಕ್ ಕೇರ್, ಬೈ ಬಾಯ್ ಫ್ರೆಂಡ್ಸ್.